ದಾವಣಗೆರೆ ಉಪಚುನಾವಣೆಯ ಬಗ್ಗೆ ಆ ನಂತರ ಮಾತಾಡೋಣ. ಬಾಗಲಕೋಟೆ ಉಪಚುನಾವಣೆಯ ಚರ್ಚೆ ಮಾಡುವ ಸಮಯ. ನನ್ನ ಕೊಲೀಗ್ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಚಿತ್ರದುರ್ಗದ ಸಂಸದರಾದ ಗೋವಿಂದ ಕಾರಜೋಳ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಗೋವಿಂದ ಕಾರಜೋಳ ಅವರು ನಮಸ್ಕಾರ. ನಮಸ್ಕಾರ ಸರ್, ಯಾರದ್ದಾದರೂ ಸಾವಿನಿಂದ ಉಪಚುನಾವಣೆಗಳಾದಾಗ ಅವರು ಕುಟುಂಬದವರಿಗೆ ಟಿಕೆಟ್ ಕೊಡೋದು ಪರಿಪಾಠ, ಅನುಕಂಪದ ಅಲೆ ಕೆಲಸ ಮಾಡುತ್ತೆ ಅಂತ. ಬಾಗಲಕೋಟೆಲೂ ಆಗ್ಬೋದಲ್ಲ ಅದು ಅನುಕಂಪ? HY ಮೇಟಿ ಅವರ ಬಗ್ಗೆ ಅನುಕಂಪ, ಅವ್ರ ಮಗನ ಗೆಲ್ಸನಪ್ಪ ಅಂತ ಜನ ಯೋಚನೆ ಮಾಡಿದ್ರೆ. ಬಾಗಲಕೋಟೆಯಲ್ಲಿ ಅನುಕಂಪ ಇಲ್ಲ, ಅಭಿವೃದ್ಧಿ ನೋಡ್ತಾ ಇದ್ದಾರೆ ಜನ. ಓಕೆ, 2023ರಲ್ಲಿ ಬಡವರಿಗೆ 5 ಗ್ಯಾರಂಟಿಗಳ ಆಸೆ ತೋರಿಸಿ ಬಡವರ ಮನಸ್ಸನ್ನ ಕದ್ದು ಮತ ಪಡೆದು ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಅದಕ್ಕಾಗಿ ಇವತ್ತು ಜನ ಚರಂತಿಮಠರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಮಾಡಿದಂತ ಅಭಿವೃದ್ಧಿಯನ್ನ ತುಲನಾತ್ಮಕವಾಗಿ ನೋಡ್ತಾ ಇದ್ದಾರೆ. 1 ರೂಪಾಯಿ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ 3 ವರ್ಷದಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಅದಕ್ಕಾಗಿ ಜನ ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಿಸ್ತಾರೆ. ಗೋವಿಂದ ಕಾರಜೋಳ ಅವರ ಗ್ಯಾರಂಟಿ ವರ್ಕ್ ಆಗಿಲ್ಲ ಅಂತೀರಿ ನೀವು ಸರ್? ಪ್ರತಿ ಮನೆಗೆ 2,000 ರೂಪಾಯಿ ಸರ್, ಹೆಣ್ಣು ಮಕ್ಕಳಿಗೆ ಉಚಿತವಾದ ಬಸ್ ಪ್ರಯಾಣ, ಕರೆಂಟ್ ಬಿಲ್ ಇಲ್ಲ. 2,000 ರೂಪಾಯಿಗೆ ಮೋಸೋದದ್ದವರು ಈಗ ಅದೇ ಹೆಣ್ಣು ಮಕ್ಕಳು ಹೇಳ್ತಾ ಇದ್ದಾರೆ, ನಾವು ಮೋಸೋದ್ವಿ, ಯಾವ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಮತ ನೀಡುವುದಿಲ್ಲ ಅಂತೇಳಿ. ಬರೀ ಗ್ಯಾರಂಟಿಯಿಂದ ಜನ ನಂಬುದಲ್ಲ, ಜನರು ಇವತ್ತು ವಿದ್ಯಾವಂತರಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ 5 ಲಕ್ಷ ಕೋಟಿ ಸಾಲ ಮಾಡಿ ಸಿದ್ದರಾಮಯ್ಯನವರು ಗ್ಯಾರಂಟಿಗಳಿಗೆ ಹಂಚಿದ್ರು, ತುಪ್ಪ ತಿಂದ್ರು ಅನ್ನೋದು ಜನರ ಭಾವನೆ ಇದೆ. ಅದಕ್ಕಾಗಿ ಖಂಡಿತವಾಗಿಯೂ ಒಬ್ಬ ದಕ್ಷ ಆಡಳಿತಗಾರ ಮತ್ತು 56,000 ಮಕ್ಕಳಿಗೆ ಓದಲಿಕ್ಕೆ ಶಿಕ್ಷಣ ಸಂಸ್ಥೆಯನ್ನ ಅಭಿವೃದ್ಧಿಪಡಿಸಿದಂತ ಶ್ರೇಷ್ಠ ನಾಯಕ ಡಾಕ್ಟರ್ ವೀರಣ್ಣ ಚರಂತಿಮಠರು ಅವ್ರನ್ನ ಗೆಲ್ಸೇ ತೀರ್ತಾರೆ. ಈ ಸಿದ್ದರಾಮಯ್ಯ ಪರ್ಸನಲ್ ಬ್ಯಾಟಲ್ ಅಲ್ಲ ಇದು ಗೋವಿಂದ ಕಾರಜೋಳ್ರೆ. HY ಮೇಟಿ ಅವರು ಬಹಳ ಆತ್ಮೀಯರಾಗಿದ್ರು ನೋಡ್ರಿ, ಇವತ್ತು ಅವ್ರ ಪ್ರಚಾರ ಎಷ್ಟು ಜೋರಲ್ಲಿ. HY ಮೇಟಿ ಅವರು ನಾವು ಒಂದೇ ಪಕ್ಷದಲ್ಲಿದ್ವಿ. ಆ ಸಂದರ್ಭದಲ್ಲಿ ನಮಗೆ HY ಮೇಟಿ ಅವರು ನಮ್ಮ ಜೊತೆಯಲ್ಲಿ ಇದ್ರು. ಆದ್ರೆ ಅವರು ಕಾಂಗ್ರೆಸ್ಗೆ ಹೋದ್ಮೇಲೆ ಅವರ ಸಂಪರ್ಕ ಇಲ್ಲ. ಅಲ್ಲ, ಬಟ್ ಕಾರಜೋಳ ಅವರು ನೀವು ಗ್ಯಾರಂಟಿ ಬಗ್ಗೆ ಹೇಳ್ತೀರಿ, ನಿಮ್ಮ ಪಕ್ಷದವರು ಬೇರೆ ಕಡೆ ಎಲ್ಲ ಗ್ಯಾರಂಟಿ ಕೊಟ್ಟ ಗೆಲ್ತಾರೆ ಚುನಾವಣೆ. ನಿಮಗೆ ಲಾಭ ಆಗೋದು ಕಾಂಗ್ರೆಸ್ನವ್ರಿಗೆ ಯಾಕೆ ಲಾಭ ಆಗಂಗಿಲ್ಲ? ಅದು ನಾನು ಹೇಳುದು ಬರೀ ಗ್ಯಾರಂಟಿ ಕೊಟ್ರೆ ಆಗೋದಿಲ್ಲ ಅಥವಾ ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿನೂ ಆಗ್ಬೇಕು. ಸಾಲ ಎದಕ್ ಮಾಡ್ತೀವಿ ನಾವು ರಾಜ್ಯದಲ್ಲಿ, ದೇಶದಲ್ಲಿ? ಅಭಿವೃದ್ಧಿಗಾಗಿ ಸಾಲ ಮಾಡ್ತೀವಿ. ಅಭಿವೃದ್ಧಿ ಮಾಡ್ದೇನೆ ಸಾಲ ಅಷ್ಟೇ ಮಾಡಿಟ್ರ ಜನ ಏನ್ ತಿಳ್ಕೊಳ್ತಾರ? ಬಟ್ 23 ಚರಂತಿಮಠ ಸೋಲಿಗೆ ಅಭಿವೃದ್ಧಿ ಮಾಡಿದ್ರು ಅಂತಾದ್ರೆ 23ಕ್ಕೆ ಸೋತ್ರೆ ಯಾಕೆ ಅವರು? ನೋಡಿ, ಜನರಿಗೆ ಮೋಸ ಆಯ್ತು. ಜನರಿಗೆ ನಾವು ನಿಮಗೆ ಹೆಣ್ಣು ಮಕ್ಕಳಿಗೆ 2,000 ಕೊಡ್ತೀವಿ, ನಿಮ್ಮ ಮಗ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟಿಗೆ 3,000 ಕೊಡ್ತೀವಿ, ನಿಮ್ಮ ಸೊಸೆ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟಿಗೆ 3,000 ಕೊಡ್ತೀವಿ. ಈ ರೀತಿ ಒಂದೊಂದು ಕುಟುಂಬಕ್ಕೆ 10-15,000 ರೂಪಾಯಿ ತಿಂಗಳ ಕೊಡ್ತೇವೆ ಮತ್ತು ಮೋದಿ ಅವ್ರು ಕೊಡ್ತಕ್ಕಂತ ಅಕ್ಕಿ ನಾವೇ ಕೊಡ್ತೀವಿ ಅಂತ ಬಿಂಬಿಸಿ ಜನರನ್ನ ಮೋಸ ಮಾಡಿದ್ರು, ಮನಸ್ಸನ್ನ ಕದ್ರು. ಈಗೂ ಹೇಳ್ತಾರ ಅವ್ರೀಗ ಜಾರಕಿಹೊಳಿ ಅವರು ಅಲ್ಲಿ ಕೂತಾರ, ಇಲ್ಲ ನಿಮ್ರು ಇದಕ್ಕೆ ರಸ್ತೆ ಮಾಡ್ತೀವಿ, ಅಭಿವೃದ್ಧಿ ಕೆಲಸ ಮಾಡ್ತೀವಿ, ದೇವಸ್ಥಾನ ಬೇಕಾ ದೇವಸ್ಥಾನ ಕಟ್ತೀವಿ, ಗಟ್ರ ಬೇಕು ಗಟ್ರ ಕಟ್ತೀವಿ, ನಿಮಗೇನು ಬೇಕಾದ್ ನಾವು ಕಟ್ಕೊಡ್ತೀವಿ ಅಂತ ಹೇಳ್ತಾರ ಅವರು. ನಿಮ್ಮ ಹತ್ರ ಏನದ ಕಟ್ಕೊಡಕ? ನೀವಂತರೂ ಅಧಿಕಾರದಾಗಿಲ್ಲ. ನೋಡಿ, ಕಟ್ತೀವತ್ತು ಹೇಳಿದ್ರೆ ಜನ ನಂಬುದಿಲ್ಲ. 3 ವರ್ಷ ಏನ್ ಮಾಡಿದ್ರಿ ಲೆಕ್ಕ ಕೊಡಿ ಅಂತಾರ. ನಿಮ್ಗೆ ಅನ್ಸತ್ತ ಹಂಗೆ ಕೇಳ್ತಾರೆ ಅಂತ? ನನಗಂತರೂ ಅನ್ಸಲ್ಲ. ನಂಗಂತೂ ಬೈ ಎಲೆಕ್ಷನ್ ಅಂತಂದ್ರೆ ರೊಕ್ಕ 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 ಅಷ್ಟ ಅನ್ಸತ್ತೆ ನನಗೆ. ನಾನು ಚುನಾವಣೆ ನೋಡಿದ್ದು. ಡೆಫಿನೆಟ್ಲಿ ಕೇಳ್ತಾರೆ ಜನ. 10% ಮೋಸ ಹೋಗ್ಬೋದು ಈ ಟೈಮ್.
ಆದ್ರೆ 90% ಜನ ಜಾಗೃತರಾಗಿದ್ದಾರ. ಸುಳ್ಳು ಹೇಳುದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಹೀಗಾಗಿ ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಿಮ್ಮ ಹತ್ರ ಲೀಡರ್ಶಿಪ್ ಇಲ್ಲಲ್ರಿ ಕಾರಜೋಳ ಸಾಹೇಬ್ರ. ಈಗ ಕಾಂಗ್ರೆಸ್ನಾಗ ಲೀಡರ್ಶಿಪ್ ಅದ, ಸಿದ್ದರಾಮಯ್ಯ ಅದಾರ, ಡಿ ಕೆ ಶಿವಕುಮಾರ್ ಅದಾರ, ಸತೀಶ್ ಜಾರಕಿಹೊಳಿ ಅದಾರ, ಎಂ ಬಿ ಪಾಟೀಲ್ ಅದಾರ, ಲೀಡರ್ಶಿಪ್ ಅದ ಅವ್ರ ಕಡೆ. ಕೇಳಿ ಲೀಡರ್ಶಿಪ್ ನಮ್ಮಲ್ಲಿ ಯಾಕಿಲ್ಲ ಅಂತ ಹೇಳ್ತೀರಿ? ಇಡೀ ಪ್ರಪಂಚನೇ ಮೆಚ್ಚತಕ್ಕಂತ ನಮ್ಮ ನಾಯಕ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರಿದ್ದಾರ ರಾಜ್ಯದಲ್ಲಿ. ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದಾರ, ಜಗದೀಶ್ ಶೆಟ್ಟರ್ ಇದ್ದಾರ, ಯಡಿಯೂರಪ್ಪನವರಿದ್ದಾರ, ವಿಜೇಂದ್ರ ಇದ್ದಾರ, ಎಲ್ಲರೂ ಇದ್ದಾರ. ಕರೆಕ್ಟ್ ರೀ. ಬಟ್ ಈಗ ಮೊನ್ನೆ ಇಲೆಕ್ಷನ್ದಾಗ 23ರಾಗ ಬೊಮ್ಮಾಯಿ ಅವರು ಸೋತೋದ್ರು. ಜಗದೀಶ್ ಶೆಟ್ಟರ್ ನಿಮ್ಮ ಪಾರ್ಟಿಯವರ ಟಿಕೆಟ್ ಕೊಡಂಗಿಲ್ಲ ಅಂದ್ರೆ ಅದನ್ನ ಹೆಂಗೆ ಅವ್ರ ನಾಯಕರು ಅಂತ ಒಪ್ತಾರಲ್ಲೇ ಬಾಗಲಕೋಟೆ ಒಳಗೆ ಅವರನ್ನ? ಒಪ್ತಾರ ಜನ ಒಪ್ತಾರ. ಅಂದ್ರೆ ನಾನು ಲೀಡರ್ಶಿಪ್ ಅಂದ್ರೆ ಚರಿಷ್ಮಾ ಇರೋ ಲೀಡರ್ಶಿಪ್ ಅಂತ ಹೇಳೋದು. ನಿಮ್ಗೆ ಗೊತ್ತಾಗತ್ತ ಕಾರಜೋಳ? ಚರಿಷ್ಮಾನೇ ಅದ. ಸೀಸನ್ಡ್ ಪೊಲಿಟಿಷಿಯನ್ ನರೇಂದ್ರ ಮೋದಿಜಿ ಅವ್ರಕ್ಕಂತಲೂ ಚರಿಷ್ಮಾ ಇರ್ತಕ್ಕಂತ ನಾಯಕರು ಇನ್ನೊಬ್ರು ಬೇಕಾ ನಿಮಗೆ? ಅಲ್ಲ, ನರೇಂದ್ರ ಮೋದಿ ಅವರ ಚರಿಷ್ಮಾ ಲೋಕಸಭಾ ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ತಿವಲ್ಲ ಅಂತಾರೆ ಜನ. ಅದೇ ಕಾರಣಕ್ಕೆ ಸರ್ ಅಷ್ಟು ಡಿಫರೆನ್ಸ್ ಬರೋದು. ವಿಧಾನಸಭಾ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಪ್ರಪಂಚನೇ ಒಪ್ತದ, ರಾಜ್ಯನ ಕರ್ನಾಟಕ ರಾಜ್ಯವು ಸೇರಿ ಒಪ್ತಾ ಇದೆ. ಅದಕ್ಕಿಂತಲೂ ಶ್ರೇಷ್ಠ ನಾಯಕ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ನಿಮ್ಮ ಬಾಗಲಕೋಟೆ ಜಿಲ್ಲಾದಾಗ ಮನೆ ಒಂದು ಬಾಗಲ ಐತಲ್ರಿ ನೋಡಿ. 24 ವರ್ಷ ಕಳಂಕರಹಿತ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಆಗಿ ಈ ದೇಶವನ್ನು ಮುನ್ನಡೆಸಿದರ್ತಕ್ಕಂತ ನರೇಂದ್ರ ಮೋದಿ ಅವ್ರಕ್ಕಿಂತಲೂ ಶ್ರೇಷ್ಠ ಹಿಂದುಳಿದ ನಾಯಕ ಇನ್ನೊಬ್ಬರಿಲ್ಲ. ಕರೆಕ್ಟ್ ಕಾರಜೋಳ್ರ. ಈಗ ನಿಮ್ಮ ಪಾರ್ಟಿ ಒಳಗೆ ರಾಜ್ಯದೊಳಗೆ ಮೋದಿ ನಾಯಕತ್ವ ಅದ ಬಿಡಿ. ರಾಜ್ಯದೊಳಗೆ ನಿಮ್ದು ನಾನು ಈಗ ಮಚ್ 3 ಪಾಲ್ ಅಂತೇಳಿ ನಮ್ಮ ಕಡೆ ಹೇಳ್ತಾರಲ್ಲ, ಹಂಗೆ ಹೇಳಂಗಿಲ್ಲ. ಆದ್ರೂ ಮನೆ ಒಂದು 3 ಬಾಗಿಲು ಅಂತ ತುಂಬಾ ಸಾಫ್ಟ್ ಆಗಿ ಹೇಳ್ತೀನಿ. ಬಾಗಲಕೋಟೆ ಒಳಗೆ ಎಷ್ಟು ಗುಂಪು ಅದಾವ? ನಿಮ್ಮ ಕಾರಜೋಳರದ್ದು ಒಂದು ಗುಂಪು, ನಿರಾಣಿ ಅವ್ರದ್ದೊಂದು ಗುಂಪು, ದೊಡ್ಡಗೌಡ ಪಾಟೀಲ್ರದೊಂದು ಗುಂಪು. ಇಲ್ಲೇ ಅದಾರ ದೊಡ್ಡನಗೌಡ ಪಾಟೀಲ್ರು ನನ್ ಮುಂದೆ ಅದಾರ, ಅದೇನ್ ಪ್ರಶ್ನೆ ಇಲ್ಲ. ತಾವು ಕೇಳಿಬಿಡಿ. ಕಾಂಗ್ರೆಸ್ನಲ್ಲಿ ಮಚ್ಚ 3 ಪಾಲ್ ಬಡದಾಡ್ತಾ ಇದ್ದಾರ ಕುರ್ಚಿಗಾಗಿ. ಕಳೆದ 3 ವರ್ಷದಲ್ಲಿ 2.5 ವರ್ಷ ಆಯ್ತು. ಮುಖ್ಯಮಂತ್ರಿ ಕುರ್ಚಿಗಾಗಿ ಎಷ್ಟು ಗುಂಪುಗಳಾಗಿದಾರ? ದಲಿತರದ್ದು ಒಂದು ಗುಂಪು, ಅದರಾಗ ಒಂದು ಉಪಗುಂಪು ತಿಮ್ಮಾಪುರ್ ಮತ್ತು ಮುನಿಯಪ್ಪನವ್ರದ್ದು, ಮಾದೇವಪ್ಪನವರು, ಡಾಕ್ಟರ್ ಪರಮೇಶ್ವರ್ ಖರ್ಗೆ ಅವ್ರದ್ದು ಒಂದು ಗುಂಪು, ಲಿಂಗಾಯತರದ್ದು ಒಂದು ಗುಂಪು, ಲಿಂಗಾಯತರಲ್ಲಿ ದಕ್ಷಿಣದೊಂದು ಉತ್ತರದೊಂದು 2 ಗುಂಪು. ಅದು ಅಲ್ಲದೇನೆ ಗೌಡ್ರದ್ದು ಡಿ ಕೆ ಶಿವಕುಮಾರ್ ಅವರು ಅಕಸ್ಮಾತ್ ನಾನು ಮುಖ್ಯಮಂತ್ರಿ ಆಗದ್ರಿಂದ ನನಗೆ ಮುಕ್ತಿನೇ ಸಿಗುದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರ. ಅಲ್ರಿ ಕಾರಜೋಳ್ರ, ಅಲ್ಲಿ ಪವರ್ ಅದ, ಕುರ್ಚಿ ಅದ. ಅಲ್ಲೇ ಕುರ್ಚಿ ಇದ್ದಲ್ಲಿ ಜಗಳ ಇರುತ್ತೆ. ಈಗ ನಿಮ್ದು ಏನು ಕುರ್ಚಿ ಇಲ್ಲದೆ ಜಗಳ ಆಡಿದ್ರಲ್ಲ 2 ವರ್ಷ. ಯಾವ ಕುರ್ಚಿನೂ ಇಲ್ಲ ನಿಮ್ಮ ಹತ್ರ? ಇಲ್ಲ, ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದಾರ. ನಮ್ಮಲ್ಲಿ ಜಗಳನೇ ಇಲ್ಲ. ಹೇಳಿ, ಬೈಲಿಗೆ ಬಂದ ಅವ್ರಂಗೆ ಏನದಾರ ಮಚ್ಚ 3 ಪಾಲ್ ಬಡದಾಡಿದಾರ ನಮ್ಮವ್ರು ಉತ್ತರ ಕರ್ನಾಟಕದ ಭಾಷೆ. ಅದಕ್ಕೆ ನಾನು ಮನೆಯೊಂದು 3 ಬಾಗಿಲು. ಅವು ಮಚ್ 3 ಪಾಲ್ ಬಡದಾಡಬೇಕಾದ್ರೆ ಮುಖ ನೋಡ್ಬೇಕು. ನಿಮ್ಮವ್ರ ಮುಖನೂ ನೋಡಂಗಿಲ್ಲ. ಇಲ್ಲ, ಅದೆಲ್ಲ ಸುಳ್ಳು, ಸತ್ಯಕ್ಕೆ ದೂರವಾದಂತಹದ್ದು. ಇವತ್ತು ನೀವು ಹೇಳಿದ್ರಿ ಬಾಗಲಕೋಟೆಯಲ್ಲಿ ಎಲ್ಲರೂ ಕೂಡಿ ಇವತ್ತು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀವಿ. 3 ಗುಂಪು ಹೇಳಿದ್ರಲ್ಲ, 3 ಗುಂಪಿಲ್ಲ, ಒಂದೇ ಗುಂಪು. ಉಳಿದಿದ್ದೇನೆ ಆಗ್ಲಿ, ಬೈ ಎಲೆಕ್ಷನ್ ಕಾರಣಕ್ಕಾಗಿ ನಿಮ್ಮ ಬಣಗಳು ಒಂದಾಗಿ ನಿಲ್ಲೋ ಹಂಗಾಯ್ತು. ಇಲ್ಲ, ಅದು ಸುಳ್ಳು. ಈಗೇನು ಯತ್ನಾಳ್ ಕರಿತೀರಿ? ಈಗ ಬಣನೂ ಇಲ್ಲ. ಯತ್ನಾಳ್ ಬರ್ತಾರ ಪ್ರಚಾರಕ್ಕೆ. ನಮಗ ವೋಟ್ ಹಾಕ್ಸುವಂತ ಶಕ್ತಿ ಇರ್ತಕ್ಕಂಥವ್ರು ಎಲ್ಲರೂ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತೀವಿ. ಅಲ್ರಿ, ಅವ್ರು ಬಂದ್ರೆ ವಿಜಯೇಂದ್ರ ಅವ್ರು ಮತ್ತೆ ಯಾರನ್ನ ನೀವು ಉಚ್ಚಾಟನೆ ಮಾಡಿದ್ರಿ, ಅವರನ್ನ ಬಂದು ಪ್ರಚಾರ ಮಾಡಿಸಿದ್ರೆ ವಿಜಯೇಂದ್ರ ಅವ್ರ ಕಥೆ ಏನಾಗ್ಬೇಕು? ನೋಡಿ, ಚುನಾವಣೆನೇ ಬೇರೆ, ಪಕ್ಷದ ವ್ಯವಸ್ಥೆನೇ ಬೇರೆ. ಚುನಾವಣೆಗೆ ವೋಟ್ ಹಾಕ್ಲಿಕ್ಕೆ, ವೋಟ್ ಕೊಡಿಸ್ಲಿಕ್ಕೆ ಯಾರಿಗೆ ಬೇಕಾದವ್ರಿಗೆ ಸಹಾಯ ಮಾಡ್ತಾರ. ಈ ಕಾಂಗ್ರೆಸ್ನವರೇ ನಮ್ಗೆ ಸಹಾಯ ಮಾಡ್ತಾ ಇದ್ದಾರ.
ನಿಮ್ಮವರು ಅವ್ರಿಗೆ ನೀವು ಯಾರನ್ನ ಮಾಡ್ತಿರ್ಬೋದು. ಮುಂದೆ ಕುಂದರ್ಸ್ಕೊಂಡಿರಿ, ನೀವು ಯಾರನ್ನ ಮುಂದೆ ಕುಂದರ್ಸ್ಕೊಂಡಿರಿ? ಕಾಂಗ್ರೆಸ್ನವರವ್ರ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಈಗ. ಅಲ್ರಿ, ಕಾಂಗ್ರೆಸ್ ಗೆದ್ದೇ ಹೇಳ್ತಾರೆ, ಬಿಜೆಪಿ ಅವರು ನಮ್ ಕೆಲವರು ಸಹಾಯ ಮಾಡ್ತಾರೆ ಒಳಗಿಂದ ಅಂತ ಡಿ ಕೆ ಶಿವಕುಮಾರ್ ಎಲ್ಲ. ಹೇಳ್ತಾ ಇದ್ರು. ಎಲ್ಲ ಸತ್ಯಕ್ಕೆ ದೂರವಾದಂಥದ್ದು. ಕಾರಜೋಳ ಲಾಸ್ಟ್ ಟೈಮ್ 2023 ಚುನಾವಣೆ ರಿಸಲ್ಟ್ ಬಂದಮೇಲೆ ವೀರಣ್ಣ ಚರಂತಿಮಠರು ಭೇಟಿಯಾಗಿದ್ರು ನನಗೆ. ಅವ್ರು ಇಲ್ಲಿ ಹೋಟೆಲ್ ಜನಾರ್ದನಕ್ಕೆ ಬರ್ತಿರ್ತಾರೆ ಅವಾಗವಾಗ. ಅವ್ರು ಹೇಳ್ತಾ ಇದ್ರು, ಇಲ್ಲ ಒಳ ಮೀಸಲಾತಿಯಿಂದಾಗ ನಾನು ಸೋತೆ, ನಾನೇನು ಮಲ್ಲಿಕಾರ್ಜುನ್ ಚರಂತಿಮಠ ಎಲ್ಲ ಸ್ಪರ್ಧೆ ಮಾಡಿದ್ರಿಂದ ಸೋಲಿಲ್ಲ, ನನಗೆ ಒಳ ಮೀಸಲಾತಿ ಭಾಳ ಹೊಡೆತ ಕೊಡ್ತು ಅಂತ ಹೇಳಿದ್ರು ಅವರು. ಅದೆಷ್ಟು ಖರೆ, ಎಷ್ಟು ಸುಳ್ಳು? ನೋಡಿ, ಸುಳ್ಳು ಅದು 100ಕ್ಕೆ 100 ಸುಳ್ಳು. ಏನಾಯ್ತು, 2022ರಲ್ಲಿ ನಾವು ಒಳ ಮೀಸಲಾತಿ ಬಗ್ಗೆ ಮತ್ತು ಮೀಸಲಾತಿ ಹೆಚ್ಚಳದ ಬಗ್ಗೆ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ 15 ಇದ್ದದ್ದು SCಗೆ 17 ಮಾಡಿದ್ವಿ, STಗೆ 3 ಇದ್ದದ್ದನ್ನು 7 ಮಾಡಿದ್ವಿ. 2 ಸದನಗಳಲ್ಲಿ ಬಿಲ್ ಪಾಸ್ ಮಾಡಿ ಗವರ್ನರ್ ಅನುಮೋದನೆ ತಗೊಂಡು 2022 ಆಕ್ಟ್ ಜಾರಿಗೆ ಬಂತು. 22 ಆಕ್ಟ್ ಇವತ್ತಿನವರೆಗೂ ಜಾರಿಯಲ್ಲಿತ್ತು. ಅವಾದಿಗೆ ಏನು ಮಾಡಿದ್ರು ಇವರು, ಅದನ್ನ ಕಾಂಗ್ರೆಸ್ನವರು ಕೆಲವರು ಸುಳ್ಳು ಅಪಪ್ರಚಾರ ಮಾಡಿ ಬೋವಿ, ಲಂಬಾಣಿ, ಕೊರ್ಚ ಇವ್ರನ್ನ SC ಪಟ್ಟಿಯಿಂದ ತೆಗೆದು ಹಾಕಿದಾರ ಅಂತೇಳಿ ಅಪಪ್ರಚಾರ ಮಾಡಿದ್ದಕ್ಕಾಗಿ ಅವತ್ತು ಜನಗಳಿಗೆ ತಪ್ಪು ಕಲ್ಪನೆ ಆಗಿ ಕೆಲವು ಜನಾಂಗದವರು ನಮಗೆ ವಿರೋಧ ಮಾಡಿದ್ರು. ಈ ಕಾಂಗ್ರೆಸ್ನವರು ಮೋಸದ ಗ್ಯಾರಂಟಿ ಮತ್ತು ಈ ಅಪಪ್ರಚಾರದಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಯ್ತು. ಈಗೇನು ಗೊಂದಲ ನಡೆಯುತ್ತಲ್ಲ ಗೋವಿಂದ ಕಾರಜೋಳ ಒಳ ಮೀಸಲಾತಿಯ ಬಗ್ಗೆ, ಇದೇನಾದ್ರು ಈ ಎಲೆಕ್ಷನ್ ಪರಿಣಾಮ ಬೀರುತ್ತಾ? ಖಂಡಿತವಾಗಿಯೂ ದಲಿತರು 17 ಇದ್ದದ್ದನ್ನ 15 ಮಾಡಿದ್ದಕ್ಕ ಕಾಂಗ್ರೆಸ್ನವ್ರು ಬರ್ಲತ್ತ ಕಾಯ್ತಾ ಇದ್ದಾರೆ. ಎಷ್ಟೇ ಜನಾಂಗದವ್ರಿಗೆ ಬಹಳ ದೊಡ್ಡ ಅನ್ಯಾಯ. 3 ಇದ್ದದ್ದು 7 ಆದದ್ದನ್ನ ತಿರುಗಿ 3 ಮಾಡಿದ್ದು ಕಾಯ್ತಾ ಇದ್ದಾರೆ. ಈ ರಿಸಲ್ಟ್ ಬಂದ್ಮೇಲೆ ನನಗೆ ಹೇಳಿ SC ST ಜನಾಂಗದವ್ರು ಏನ್ ಮಾಡ್ತಾರಂತೆ. ಮತ್ತು ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯವ್ರು ಕೇಳ್ತೇನೆ, SC ST ಎಷ್ಟು ದಿವಸ ಸುಳ್ಳು ಹೇಳ್ತೀರಿ ನೀವು? ಕಾಂಗ್ರೆಸ್ನವ್ರು ಎಷ್ಟು ದಿವಸ ಸುಳ್ಳು ಹೇಳ್ತೀರಿ? ನಾವು ಮಾಡಿದ್ದೀವಿ, ಮಾಡಿ ಅನುಷ್ಠಾನಕ್ಕೆ ತಂದೀವಿ. ಅದರ ಪರಿಣಾಮ ಸಾವಿರಾರು ಜನರಿಗೆ ಕೆಲಸ ಸಿಕ್ಕಿದೆ, ಮೆಡಿಕಲ್ ಸೀಟ್ ಸಿಕ್ಕಿದೆ, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಬಡವ್ರ ಮಕ್ಕಳು ಖರ್ಚು ವೆಚ್ಚದ ಓದ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವರು ಅವ್ರ ಪ್ರಣಾಳಿಕೆ ತೆಗೆದುಬಿಡ್ಲಿ. ಅವ್ರ ಪ್ರಣಾಳಿಕೆ 2023 ಪ್ರಣಾಳಿಕೆ ಒಳಗೆ ಅವ್ರು ಹೇಳಿದ್ದೇನು, ಕಾಂಗ್ರೆಸ್ಗೆ ಮತ ಕೊಡಿ, ನಮಗೆ ಅಧಿಕಾರ ಕೊಡಿ, ನಾವು ಬಂದ ಮೊದಲನೇ ಸಂಪುಟದಲ್ಲೇ ಮಾಡ್ತೀವಿ ಅಂತ ಹೇಳಿದಾರಲ್ಲ ತಿಮ್ಮಾಪುರ ಅವ್ರು ಹೇಳಿಬಿಡ್ಲಿ. 2013ರಲ್ಲಿ ಒಳ ಮೀಸಲಾತಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ವೋಟ್ ತಗೊಂಡು ಅಧಿಕಾರಕ್ಕೆ ಬಂದು ಮಾಡಲಿಲ್ಲ. ಅದೇ ಅವ್ರ ಚುನಾವಣೆ ಪ್ರಣಾಳಿಕೆ ತಗೊಂಡು ನನ್ನ ಜೋಡಿ ಚರ್ಚೆಗೆ ಬರಲಿ. ಕಾರಜೋಳ, ಈ ವೀರಣ್ಣ ನೀವು ಹೆಂಗೆ ಎಷ್ಟು ಚಂದ ಬೆಣ್ಣೆಗಿನ ಕೂದಲು ತೆಗಿತೀರಿ? ನಿಮ್ಮ ವೀರಣ್ಣ ಚರಂತಿಮಠರು ಏಕ್ ಮಾರ್ ದೋ ತುಕಡ 23ಕ್ಕೆ ಅವ್ರಿಗೆ ಸೋಲ್ಲಿಕ್ಕೆ ಅದ ಕಾರಣ ಆಯ್ತು ಅಂತಾರೆ. ನಿಮ್ಮ ಸ್ವಭಾವ ಸ್ವಲ್ಪ ಹೇಳ್ಕೊಡ್ಬೇಕಿತ್ತಲ್ಲ ಅವ್ರಿಗೆ. ನೋಡಿ, ಒಬ್ಬರ ಸ್ವಭಾವ ಒಬ್ಬರಂಗೆ ಇರುವುದಿಲ್ಲ. ಸ್ವಲ್ಪ ನೇರ್ ನುಡಿ ಇರ್ತದೆ, ಕೆಲವರು ಸ್ಮೂತ್ ಆಗಿ ಮಾತಾಡೋದು ಅಭ್ಯಾಸ ಇರ್ತದೆ. ಅದು ನನಗೆ ಸ್ಮೂತ್ ಆಗಿ ಮಾತಾಡೋ ಅಭ್ಯಾಸ, ನಿಮ್ಮ ದೋಸ್ತಿ. ಧನ್ಯವಾದ ಗೋವಿಂದ ಕಾರಜೋಳ್ರೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.